ನಮಸ್ಕಾರ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗುವ ಸಮಯ ಹತ್ತಿರ ಬರ್ತಿದೆ. ಹೌದು, ಕಳೆದ ಕೆಲವು ದಿನಗಳು ಒಂದು ದೊಡ್ಡ ಪರೀಕ್ಷೆಯ ಥರವೇ ಇರಬಹುದು. ಆದರೆ ಈಗ ಕಾಲ ಬದಲಾಗ್ತಿದೆ. ಹಾಗಿದ್ರೆ ಆ ಬದಲಾವಣೆಗಳು ಯಾವುವು? ಶುಭ ಫಲಿತಾಂಶಗಳು ಹೇಗೆ ಬರಲಿವೆ? ಬನ್ನಿ, ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ದೈವ ಬಲಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರಲ್ವಾ? ವೃಶ್ಚಿಕ ರಾಶಿಯವರಿಗೆ ಬಂದಿದ್ದ ಸವಾಲುಗಳು, ಸಂಕಷ್ಟಗಳು ಎಲ್ಲವೂ ಒಂದು ರೀತಿ ದೇವರ ಪರೀಕ್ಷೆಯ ಥರನೇ ಅನಿಸಿರಬಹುದು. ಆದರೆ ಒಂದು ಖುಷಿ ಸುದ್ದಿ ಏನಪ್ಪ ಅಂದರೆ, ಆ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ವೃಶ್ಚಿಕ ರಾಶಿಯವರು ಅಂದ್ರೇ ನಿಗೂಢ ಶಕ್ತಿ ಹಾಗೂ ಅಚಲ ನಿರ್ಧಾರಕ್ಕೆ ಇನ್ನೊಂದು ಹೆಸರು. ಆದರೆ ಕಳೆದ ಕೆಲವು ತಿಂಗಳುಗಳಿದ್ವಲ್ಲ, ಅವರ ತಾಳ್ಮೆಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅಯ್ಯೋ ಅದಕ್ಕೆ ತಕ್ಕ ಫಲನೇ ಸಿಗುತ್ತಿಲ್ವಲ್ಲ ಅಂತ ನಿರಾಸೆ ಆಗೋದು ತುಂಬ ಸಹಜ. ಈ ತರಹದ ಅನುಭವಗಳು ವೃಶ್ಚಿಕ ರಾಶಿಯವರನ್ನು ನಿಜಕ್ಕೂ ತುಂಬ ಕಾಡಿವೆ. ಎಲ್ಲ ಕಷ್ಟಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ, ಯಾರನ್ನು ತುಂಬ ನಂಬಿರ್ತೀವೋ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಅಥವಾ ನಮಗೆ ಬೆನ್ನಿತ್ತಿದಾಗ ಆಗುವ ಆ ಒಂದು ಭಾವನಾತ್ಮಕ ನೋವು ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿರುತ್ತೆ. ಇಷ್ಟೆಲ್ಲ ಸಾಲದು ಅಂತ ಮಧ್ಯದಲ್ಲಿ ಅನಾವಶ್ಯಕವಾಗಿ ಆರೋಗ್ಯದ ಸಮಸ್ಯೆಗಳು, ಹಿತಶತ್ರುಗಳ ಕಾಟ, ಯಾಕೆ ಹೀಗಾಗುತ್ತಿದೆ ಅಂತ ಧೈರ್ಯನೇ ಕುಗ್ಗಿ ಹೋಗೋ ಹಾಗೆ ಮಾಡಿರುತ್ತೆ. ಆದರೆ ನೆನಪಿಡಿ, ಇದೆಲ್ಲವೂ ಆ ಪರೀಕ್ಷೆಯ ಒಂದು ಭಾಗ ಅಷ್ಟೇ. ಹಾಗಿದ್ರೆ ಇಷ್ಟೆಲ್ಲ ಆಯಿತು, ಈಗ ಮುಂದೆ ಏನು? ನಿಜವಾಗ್ಲೂ ಕಾಲ ಬದಲಾಗ್ತಿದೆಯಾ? ಒಳ್ಳೆ ದಿನಗಳು ಬರ್ತಾವಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಇದಕ್ಕೆ ಉತ್ತರ ಖಂಡಿತವಾಗಿಯೂ ಹೌದು. ನಿಮಗೀಗ ಒಂದು ಸುವರ್ಣ ಯುಗವೇ ಶುರುವಾಗ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಅನುಗ್ರಹದ ಜೊತೆಗೆ ಭಾಗ್ಯಸ್ಥಾನದ ಮೇಲೆ ಗುರುವಿನ ಶುಭ ದೃಷ್ಟಿ ಬೀರ್ತಿರೋದ್ರಿಂದ ವೃಶ್ಚಿಕ ರಾಶಿಯವರ ಅದೃಷ್ಟದ ಬಾಡಿಲನ್ನೇ ತೆರೆಯುತ್ತಿವೆ. ಈ ಬದಲಾವಣೆಯ ಹಂತದಲ್ಲಿ ಮುಖ್ಯವಾಗಿ 3 ವಿಷಯಗಳಲ್ಲಿ ತುಂಬಾ ಒಳ್ಳೆ ಫಲಿತಾಂಶಗಳನ್ನು ನಾವು ನೋಡಬಹುದು. ಯಾವುದಾ 3 ಆಶೀರ್ವಾದಗಳು? ನೋಡೋಣ ಬನ್ನಿ. ಆ 3 ಅದ್ಭುತ ಆಶೀರ್ವಾದಗಳು ಯಾವ್ಯಾವು ಅಂದರೆ, ಮೊದಲನೆಯದಾಗಿ ಸ್ಥಿರ ಆಸ್ತಿ ಅಥವಾ ಹಳೆಯ ವಿವಾದಗಳಿಂದ ಮುಕ್ತಿ. ಎರಡನೆಯದು ವೃತ್ತಿ ಜೀವನದಲ್ಲಿ ಗೌರವ ಹಾಗೂ ಹೊಸ ಜವಾಬ್ದಾರಿ. ಹಾಗೂ ಮೂರನೆಯದು ಕಳೆದು ಹೋದ ಆತ್ಮವಿಶ್ವಾಸ ಹಾಗೂ ಮಾನಸಿಕ ನೆಮ್ಮದಿ ಮರಳಿ ಪಡೆಯುವುದು. ಬನ್ನಿ ಈಗ ಒಂದೊಂದರ ಬಗ್ಗೆನೇ ವಿವರವಾಗಿ ಮಾತನಾಡೋಣ. ಮೊದಲಿಗೆ ಆರ್ಥಿಕ ವಿಚಾರ. ಇಷ್ಟು ದಿನ ಹಣದ ಹರಿವಿಗೆ ಇದ್ದಂತಹ ಎಲ್ಲ ಅಡೆತಡೆಗಳು ಈಗ ದೂರವಾಗಲಿವೆ. ಬರಬೇಕಿದ್ದ ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಹೊಸ ಹೂಡಿಕೆಗಳಿಂದ ಲಾಭ ಬರೋ ದಾರಿಗಳು ತೆರೆಯಲಿವೆ. ಎರಡನೆಯದು ಕರಿಯರ್. ಕೆಲಸದಲ್ಲಿ ಕಿರಿಕಿರಿ ಅನುಭವಿಸುತ್ತಿದ್ದವರಿಗೆ ಈಗ ಸಮಾಧಾನ ಸಿಗಲಿದೆ. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಕಾಲವಿದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗಲಿವೆ. ಹಾಗೂ ಮೂರನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಶಾಂತಿ. ಕುಟುಂಬದಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವಾತಾವರಣ ಸೃಷ್ಟಿಯಾಗಲಿದೆ. ಇನ್ನು ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಚೇತರಿಕೆ ಕಂಡುಬರಲಿದೆ. ಓಕೆ, ಪರೀಕ್ಷೆ ಮುಗಿದು ಒಳ್ಳೆ ಫಲಿತಾಂಶ ಬರುವ ಈ ಸಮಯದಲ್ಲಿ ಈ ದೈವಾನುಗ್ರಹವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳಕ್ಕೆ, ಬಂದಿರುವ ಅದೃಷ್ಟವನ್ನು ನಮ್ಮ ಜೊತೆಯೇ ಇಟ್ಕೊಳ್ಳಕ್ಕೆ ಕೆಲವು ಸರಳವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇನಪ್ಪ ಅಂದರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದು ಅಥವಾ ಅಷ್ಟೋತ್ತರ ಹೇಳೋದು, ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಹಾಗೆಯೇ ಶಕ್ತಿ ಇಷ್ಟಷ್ಟು ಹಸಿದವರಿಗೆ ಅನ್ನದಾನ ಮಾಡೋದು ನಿಮ್ಮ ದೋಷಗಳನ್ನು ಕಡಿಮೆ ಮಾಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕೊನೆಯದಾಗಿ ಒಂದೇ ಮಾತು, ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ದುರ್ಬಲಗೊಳಿಸೋಕನ್ನ, ಬದಲಿಗೆ ಇನ್ನಷ್ಟು ಗಟ್ಟಿಗೊಳಿಸೋಕೆ ಅಂತ. ಈಗ ಆ ಎಲ್ಲ ಕಷ್ಟಗಳಿಗೂ ತಕ್ಕ ಪ್ರತಿಫಲ ಸಿಗೋ ಕಾಲ ಬಂದೇ ಬಿಟ್ಟಿದೆ. ಈ ಒಂದು ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳೋದು ನಮ್ಮೆಲ್ಲರ ಕೈಯಲ್ಲೇ ಇದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.